ಮೇಲಿಂದ ಮೇಲೆ ಹೈಕಮಾಂಡ್ ಕಾಟ ಕೊಡ್ತಾ ಇರೋದಕ್ಕೆ ಬೇಸತ್ತು ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಸಿದ್ದರಾಮಯ್ಯನವರು ರೆಡಿ ಆಗ್ಬಿಟ್ರ. ಅದರ ಪರಿಣಾಮವಾಗಿ ದೆಹಲಿಯಲ್ಲಿ ಇಂಡಿಯಾ ಟುಡೇಗೆ 5 ವರ್ಷ ನಾನೇ ಮುಖ್ಯಮಂತ್ರಿ, 2028ರ ಚುನಾವಣೆಗೂ ನನ್ನದೇ ನಾಯಕತ್ವ ಅಂತ ಹೇಳಿದ್ರ. ಅದರ ಮುಂದುವರಿದ ಭಾಗವಾಗಿ ಮೈಸೂರಿನಲ್ಲಿ ವೇದಿಕೆಯ ಮೇಲೇನೆ ಆ ಹೇಳಿಕೆ ಬಂತ. ಕಾಂಗ್ರೆಸ್ನಲ್ಲೇ ಜೋರಾಗಿ ನಡೀತಾ ಇರುವ ಚರ್ಚೆ. ನೀವದೇನೇ ಮಾಡಿದ್ರೂ ಸುಲಭವಾಗಿ ನಾನು ಅಧಿಕಾರದಿಂದ ಕೆಳಗಿಳಿಯೋನಲ್ಲ. ಈ ಸಂದೇಶವ ಸಿದ್ದರಾಮಯ್ಯನವರು ಕೊಡೋದಕ್ಕೆ ಪ್ರಯತ್ನಿಸ್ತಾ ಇರೋದು. ಹೆಚ್ಚೇನೂ ಮಾಡುವ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಲ್ಲ. ನನ್ನ ಹತ್ರ ಏನು ಆಪ್ಷನ್ ಇದೆ ಅಂತ ಕೇಳಿದ್ರು ಸಿದ್ದರಾಮಯ್ಯನವರು ಆ ಹೇಳಿಕೆ ಕೊಟ್ಟಾಗ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂದದ್ದು, 2028ರ ಚುನಾವಣೆಗೂ ನನ್ನದೇ ನೇತೃತ್ವ ಅಂದದ್ದು, ಹೈಕಮಾಂಡ್ ಎದುರು ಅಧಿಕಾರ ಹಂಚಿಕೆ ಒಪ್ಪಂದನೇ ಆಗಿಲ್ಲ ಅಂದದ್ದು, ನನಗಿರುವಷ್ಟು ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗೆ ಇಲ್ಲ ಅಂದದ್ದು, ಇವೆಲ್ಲವೂ ಹೇಳಿಕೆಗಳಾದರೆ ಬೆಂಬಲಿಗರನ್ನ ಮುಂದೆ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪ್ರಯತ್ನಿಸ್ತಾ ಇರೋದು, ಶಾಸಕರಿಗೆ ತಲಾ 50 ಕೋಟಿ ಅನುದಾನ ರಿಲೀಸ್ ಮಾಡಿರೋದು, ಸಾಧನಾ ಸಮಾವೇಶದ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇರೋದು. ಸಿದ್ದರಾಮಯ್ಯನವರು ಅಗ್ರೆಸಿವ್ ಪೋರ್ಷನ್ಗೆ ಬಂದಿದ್ದಾರೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವ ಉದಾಹರಣೆಗಳಿವೆ. ಸಿದ್ದರಾಮಯ್ಯನವರು ದೆಹಲಿ ಹೇಳಿಕೆಯಿಂದ ಹಿಡಿದು, ದೆಹಲಿ ಹೇಳಿಕೆ ಅದಕ್ಕಿಂತ ಮುಂಚೆನೇ ತಗೋಬಹುದು, ನಂದಿ ಬೆಟ್ಟದ ಕ್ಯಾಬಿನೆಟ್ನ ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆಯಿಂದ ಹಿಡಿದು ಅನೇಕ ಸಂದರ್ಭಗಳಲ್ಲಿ ಇತ್ತೀಚೆಗೆ ಅಗ್ರೆಸಿವ್ ಪೋಸ್ಚರಿಂಗ್ ತೋರಿಸ್ತಾ ಇದ್ದಾರೆ ಅಂತ ನನ್ನ ಕೊಲೀಗ ಪ್ರಶಾಂತ್ ನಾತು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಿದ್ದರಾಮಯ್ಯನವರ ಆಪ್ತ ವಲಯ ಪ್ರೆಷರೈಸ್ ಮಾಡಿ 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 ಹೇಳಿಕೆ ಕೊಡೋ ಹಂಗೆ ಮಾಡ್ತು ಅಂತ ಅನ್ಸುತ್ತೆ ನನಗೆ. ಅದರ್ವೈಸ್ ಮುಂಚೆ ಅವರ ಆಪ್ತ ವಲಯದವರೇ ಮಾತಾಡ್ತಿದ್ರು, ಯಾಕೋ ಒಂಥರ ಅಬ್ಸೆಂಟ್ ಮೈಂಡೆಡ್ ಇದ್ದಂಗಿದ್ದಾರೆ ಸಾಹೇಬರು ಅಂತ. ಅಲ್ಲ, ನೀವು ಅದು 2 ರೀತಿಯಲ್ಲೂ ನೋಡ್ಬೋದು. ಒಂದು ಆಪ್ತ ವಲಯ ಪ್ರೆಷರೈಸ್ ಮಾಡ್ತಾ ಇತ್ತು ಅನ್ನೋದು, ಎರಡನೇದು ಈ ಒಳ್ಳೆ ಆಟಗಾರ ಇರ್ತಾರಲ್ಲ, ಇವರು ಅಪ್ರೋಪ್ರಿಯೇಟ್ ಟೈಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರು ಯಾವಾಗಲೂ ಬ್ಯಾಟ್ ಬೀಸಕ್ಕೆ ಹೋಗಲ್ಲ. ಕರೆಕ್ಟ್. ಬ್ಯಾಟ್ ಬೀಸಿದ್ರೆ 4 or 6 ಹೆಂಗೆ ಹೊಡಿಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಒಂದು ಅನುಭವ ಎಲ್ಲ ಚಾಕಚಾಕ್ಯತೆಯ ಕಾರಣದಿಂದ. ಹೀಗಾಗಿ ಸಿದ್ದರಾಮಯ್ಯನವ್ರು ನನಗನ್ಸುತ್ತೆ ಅಪ್ರೋಪ್ರಿಯೇಟ್ ಟೈಮ್ಗೆ ಕಾಯ್ತಾ ಇದ್ರು. ಆಮೇಲೆ ನೋಡಿ, ನಾನು ಅನೇಕ ಬಾರಿ ಸಿದ್ದರಾಮಯ್ಯನವರು, ನಾನು ಹಾಗೆ ಒಬ್ಬ ಪತ್ರಕರ್ತ ಮತ್ತು ಒಬ್ಬ ರಾಜಕಾರಣಿಯ ಸೈಕೋಲಾಜಿಕಲ್ ಅನಾಲಿಸಿಸ್ ಅಂತ ನೀವು ಮಾಡಿದರೆ ಅವ್ರು ಹೇಗೆ, ನೀವು ಸಿದ್ದರಾಮಯ್ಯನವ್ರನ್ನ ಅನೇಕ ಬಾರಿ ಡಿಕ್ಟೇಟ್ ಪ್ರಶ್ನೆಗಳನ್ನು ಕೇಳಿ ನೋಡಿ. ಓಕೆ, ಡಿಕ್ಟೇಟ್ ಪ್ರಶ್ನೆಗಳು ಅಂದರೆ ಡಿಕ್ಟೇಟ್ ಇನ್ ದ ಸೆನ್ಸ್, ನೀವು ಪ್ರಶ್ನೆಗಳನ್ನು ಬಿಟ್ಟು ಅಭಿಪ್ರಾಯದ ರೂಪದಲ್ಲಿ ಏನಾದರೂ ಅವ್ರಿಗೆ ಹೇಳಲಿಕ್ಕೆ ಹೋಗಿ,
ಹಾಂ ಹಾಂ ಹಿ ವಿಲ್ ರಿಬಾಟ್. ಓಕೆ ಓಕೆ. ಅಂದರೆ ಹಿ ವಿಲ್ ರಿವರ್ಟ್ ಬ್ಯಾಕ್. ಅಂದರೆ ಅವರು ನಿಮ್ಮದೇ ಶೈಲಿಯಲ್ಲಿ ಅವರು ಒಂದು ಉತ್ತರ ಕೊಡ್ತಾರೆ. ಇಫ್ ಯು ರಿಮೆಂಬರ್, ನಾವು ಈ ಚುನಾವಣೆಗೆ ಮುಂಚೆ, ಲೋಕಸಭಾ ಚುನಾವಣೆಗೆ ಮುಂಚೆ ಅವ್ರ ಮನೆಯಲ್ಲಿ ಒಂದು ಸಂಪಾದಕರದ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರು. ಕರೆಕ್ಟ್. ನಾನು ನೀವಿಬ್ಬರು ಹೋಗಿದ್ವಿ. ಅವ್ರು ಯಾವುದೋ ಒಂದು ಪ್ರಶ್ನೆ ಕೇಳಿದ ತಕ್ಷಣ, ಅಂದರೆ ಅದರಲ್ಲಿ ಏನೋ ಒಂದು ರೀತಿಯ ವ್ಯಾಖ್ಯಾನ ಇದ್ದಾಗ ಅವರೊಂದು ಮರು ವ್ಯಾಖ್ಯಾನಕ್ಕೆ ಹೋಗೇ ಬಿಡ್ತಾರೆ. ಅಂದರೆ ಡಿಕ್ಟೇಟಿಂಗ್ ಟರ್ಮ್ಸ್ ಈಸ್ ನಾಟ್ ಅಕ್ಸೆಪ್ಟಬಲ್ ಟು ಸಿದ್ದರಾಮಯ್ಯ. ಅವರ ನೀವು ಅಂದರೆ ಆ ಸ್ಟಡಿಯನ್ನು ಮಾಡಿದಾಗ ಓಕೆ, ನನಗನ್ಸುತ್ತೆ ಅಜಿತ್, ಇವತ್ತಿನ ಅವರ ಬಾಡಿ ಲ್ಯಾಂಗ್ವೇಜ್, ಇವತ್ತಿನ ಅವರ ಮಾತುಗಳು, ಇವತ್ತಿನ ಅವರ ಹೇಳಿಕೆಗಳು ರಾಜಕಾರಣದ ಪರಿಪ್ರೇಕ್ಷ್ಯದಲ್ಲಿ ಒಂದು ಭಾಗ. ಜಾತಿಗಣತಿ, 1-to-1 ಶಾಸಕರ ಜೊತೆಗಿನ ಸುರ್ಜೇವಾಲಾ ಸಭೆಗಳು, ಕಾಲ್ ತುಳಿತದ ಪ್ರಕರಣದಲ್ಲಿ ಅವರ ಮನಸ್ಸಿಗೆ ವಿರುದ್ಧವಾಗಿ 2 ಹೆಜ್ಜೆ ಮುಂದಿಡ್ಲಿಕ್ಕೆ ಹೇಳಿದ್ದು, ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರನ್ನ ನಿಶ್ಚಿತವಾಗಿ ಒಂದು ರೀತಿ ರಿವರ್ಟ್ ಬ್ಯಾಕ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು, ಯಾಕಂದರೆ ನಾನು ಮೈಸೂರಿನ ಇಡೀ ಕಾರ್ಯಕ್ರಮದ ಇದನ್ನು ಗಮನಿಸ್ತಾ ಇದ್ದೆ, ಎಂದು ಸಿದ್ದರಾಮಯ್ಯನವರು ಆ ರೀತಿ ಹೇಳಿದವರಲ್ಲ. ಹೌದು ಹೌದು. ಅಂದರೆ ಈಗ ಉಪಮುಖ್ಯಮಂತ್ರಿಗಳವರು ಇಲ್ಲ, ಹೋಗಿದ್ದಾರೆ, ಬಟ್ ಅವ್ರಿಗೊಂದು ಸ್ವಾಗತ. ಬಟ್ ಅವರು ಮಾತನಾಡಿದ ರೀತಿ ಇತ್ತಲ್ವಾ, ಮನೇಲಿ ಇದ್ದವ್ರಿಗಲ್ಲ ಅಂತ ಹೇಳೋದು, ಅದು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಏನೆಲ್ಲ ಬೆಳವಣಿಗೆಗಳು. ಅಂದರೆ ನನಗನ್ಸುತ್ತೆ ಅಜಿತ್, ಒಂದು ಇಟ್ ಮಸ್ಟ್ ಬಿ ಎ PR ಡಿಸಾಸ್ಟರ್. ಓಕೆ ಓಕೆ. ಒಂದು PR ಡಿಸಾಸ್ಟರ್ ಇನ್ ದ ಸೆನ್ಸ್, ಡಿ ಕೆ ಶಿವಕುಮಾರ್ಗೂ ವಾಸ್ ಫೀಲಿಂಗ್ ವೆರಿ ಅನ್ಕಂಫರ್ಟೇಬಲ್ ಇನ್ ಸಮಾವೇಶ. ಹೌದು. ಎಚ್ ಸಿ ಮಹದೇವಪ್ಪನವ್ರು ಹೇಳ್ತಾರೆ ದೀಪ ಬೆಳಗಿ ಅಂತ ಉಪಮುಖ್ಯಮಂತ್ರಿಗಳಿಗೆ. ಒಂದು, ಹಿ ವಾಸ್ ಫೀಲಿಂಗ್ ವೆರಿ ಅನ್ಕಂಫರ್ಟೇಬಲ್, ಅದಕ್ಕೆ ಅವ್ರು ಎದ್ದು ಬೆಂಗಳೂರು ಕಡೆ ಹೊರಟರು. ಅದು ಅದರ್ವೈಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕಿಂತ ಉಪಮುಖ್ಯಮಂತ್ರಿಗಳಿಗೆ ಏನು ದೊಡ್ಡ ಜಾಸ್ತಿ ಕಾರ್ಯಕ್ರಮ ಇರುತ್ತೆ. ಜ್ವರ ಅಂದ್ರಪ್ಪ ಅವತ್ತು. ಅಂದರೆ ನಾನು ಅನ್ಕೊಳ್ಳೋದು, ಒಂದು ಇದು PR ಡಿಸಾಸ್ಟರ್ ಇರ್ಬೋದು, ಜ್ವರ ಅಂತ ಹೋದರು, ಸಿದ್ದರಾಮಯ್ಯನವರು ಅದಕ್ಕೆ ಸಿಟ್ಟಾಗಿ ಹೋದರು. ಒಂದನೇ ಭಾಗ. ಎರಡನೇ ಭಾಗ ನನಗನ್ಸುತ್ತೆ, ಇಲ್ಲಪ್ಪ ಪೊಲಿಟಿಕಲಿ ಸಮಥಿಂಗ್, ಆ ಸುರ್ಜೇವಾಲಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳದ್ದೇನು ಸಭೆ ಕರೆದಿದ್ರು, ಅದಾದಮೇಲೆ ಇನ್ನಷ್ಟು ಎಲ್ಲೋ ಸಮಸ್ಯೆಗಳು ಉಲ್ಬಣಿಸಿವೆ. ಅದರ ಸಂಕೇತನ ವಿ ಡೋಂಟ್ ನೋ. ಆ ಕಾರಣದಿಂದ ನನಗನ್ಸುತ್ತೆ, ಅಂದರೆ ಸುರ್ಜೇವಾಲಾ ಇಲ್ಲಿ ಬಂದು ಶಾಸಕರ ಸಭೆ ನಡೆಸಿ, ಕೊನೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಭೆ ನಡೆಸಿ ಒಂದು ಹ್ಯಾಪಿ ಪಿಕ್ಚರ್ ಕೊಡೋ ಪ್ರಯತ್ನವೇನು ಮಾಡಿದ್ರು, ಅದು ಮೈಸೂರಿನಲ್ಲಿ ಆ ಹ್ಯಾಪಿ ಪಿಕ್ಚರ್ ಫೆಲ್ ಅಪಾರ್ಟ್. ಆ ದೃಷ್ಟಿಕೋನದಿಂದ ನನಗನ್ಸುತ್ತೆ, ಅಂದರೆ ಒಂದು ಸಿದ್ದರಾಮಯ್ಯನವರ ಪೋಸ್ಚರಿಂಗ್ಗಳು ದಿನೇ ಪ್ರಬಲವಾಗ್ತಾ ಸಾಗ್ತಾ ಇವೆ. ಅವ್ರಿಗೆ ಅನಿಸ್ತಾ ಇದೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಇರಲಿ, ಡಿ ಕೆ ಶಿವಕುಮಾರ್ ಇರಲಿ, ಟರ್ಮ್ಸ್ ಡಿಕ್ಟೇಟ್ ಮಾಡಿದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು, ಐ ಆಮ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್. ಅದು ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್ದಿಂದ ಸ್ಪಷ್ಟವಾಗ್ತಾ ಇದೆ. ಬಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ಅಜಿತ್, ನನಗನ್ಸುತ್ತೆ ಸಿದ್ದರಾಮಯ್ಯನವರನ್ನು, ಅವರ ಹತ್ತಿರದವ್ರನ್ನ ಕೇಳಿದರೆ ಅವ್ರಿಗೂ ಗೊತ್ತಿದೆ, ಹ್ಯಾಂಗ್ ದ ಬೂಟ್ ಇವತ್ತಿಲ್ಲ ನಾಳೆ ಮಾಡಬೇಕಾಗತ್ತೆ ಅಂತಕ್ಕಂಥದ್ದರ ಅರಿವು ಅವ್ರಿಗೂ ಸ್ಪಷ್ಟವಾಗಿದೆ. ಅನ್ಅವಾಯ್ಡಬಲ್ ಬ್ಯಾಟಲ್ ಇದು, ಅನ್ಅವಾಯ್ಡಬಲ್ ಸಿಚುವೇಶನ್ಸ್ನಲ್ಲಿ. ಆದರೆ ನೀವು ನವೆಂಬರ್ ಹೇಳಿದರೆ ನವೆಂಬರ್ 10ಕ್ಕೆ ಇಳಿತೀನಿ, ನೀವು ಸೆಪ್ಟೆಂಬರ್ 20ಕ್ಕೆ ಹೇಳಿದರೆ ಸೆಪ್ಟೆಂಬರ್ 20ಕ್ಕೆ ಇಳಿತೀನಿ, ಆ ರೀತಿ ಇಳಿಯುವ ವ್ಯಕ್ತಿ ನಾನಲ್ಲ ಅನ್ನೋದನ್ನು ಅವರು ಭಾಳ ಸ್ಪಷ್ಟವಾಗಿ 10 ದಿನಗಳಲ್ಲಿ ಯಾರ್ಯಾರು ಹೇಳಬೇಕು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ. ಹೈಕಮಾಂಡ್ಗಿರಲಿ, ಡಿ ಕೆ ಶಿವಕುಮಾರ್ಗಿರಲಿ, ಅವರ ಬೆಂಬಲಿಗರಿಗಿರಲಿ, ಅವರ ಬೆಂಬಲಿಗರ ಗುಂಪಲ್ಲೇ ಒಂದು ಕ್ರಾಸ್ ಓವರ್ ಮಾಡ್ತಕ್ಕಂಥ ಕನಸು ಕಾಣ್ತಾ ಇರುವ ಗುಂಪಿರಲಿ, ಎಲ್ಲರಿಗೂ ಸ್ಪಷ್ಟ ಸಂದೇಶ, ಎಲ್ಲರಿಗೂ ಒಂದು ಸ್ಪಷ್ಟತೆ ಕೊಟ್ಟಿದ್ದಾರೆ ಅವರು. ನಮ್ಮಂಥ ಮಾಧ್ಯಮಗಳಿಗೂ ಇರಲಿ. ಹೌದು, ಯಾಕಂದರೆ 10 ದಿನಗಳ ಹಿಂದಿನವರೆಗೆ ಡಿ ಕೆ ಶಿವಕುಮಾರ್ ಪ್ರಬಲ ಅಂತಕ್ಕಂಥ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದ್ವು. ಬನ್ನಿ ಈಗ ಮಾತಾಡಿ ಅನ್ನೋಂಗೆ 10 ದಿನಗಳಲ್ಲಿ ಸಿದ್ದರಾಮಯ್ಯನವರು ಇಡೀ ಪರಿಸ್ಥಿತಿಯನ್ನು ತಿರುವುಮುರುಗೊಳಿಸಿದ್ದಾರೆ ಅಂತ. ಮಾರುತೇಶ್ ಇದ್ದಾರೆ. ಮಾರುತೇಶ್, ಸಿದ್ದರಾಮಯ್ಯನವರಿಗೆ ಇಂಥದ್ದೊಂದು ಪೋಸ್ಚರಿಂಗ್ ತೆಗೆದುಕೊಳ್ಳುವ ಅನಿವಾರ್ಯತೆಯನ್ನು ಸೃಷ್ಟಿಸಲಾಯಿತಾ? ಖಂಡಿತ ಹೌದು. ಈಗ ಪ್ರಶಾಂತ್ ಸರ್ ಹೇಳ್ತಾ ಇದ್ರು, ಈಗ ಡಿ ಕೆ ಶಿವಕುಮಾರ್ ಪ್ರಬಲ ಅಂತ ಹೇಳ್ತಾ ಇದ್ವಿ, ಈಗ ಸಿದ್ದರಾಮಯ್ಯನವರು ಹೇಳುವಂಥ ಪರಿಸ್ಥಿತಿ ಬಂದಿದೆ ಅಂತ. ಡಿ ಕೆ ಶಿವಕುಮಾರ್ ಪ್ರಬಲ ಅಂತ ಹೇಳ್ತಾ ಇರೋದು ಸರ್ಕಾರ ರಚನೆ ಆದಾಗ್ಲಿಂದಲೂ ಕೂಡ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಆಪ್ತರು ಮಾಡಿದಂಥ ಪ್ರಯತ್ನಗಳು ಅಷ್ಟಿಷ್ಟಲ್ಲ. ಆರಂಭದಲ್ಲೇ
ಸಿದ್ದರಾಮಯ್ಯನವರು 5 ವರ್ಷ ಅಂತೇಳಿ MB ಪಾಟೀಲ್ ಫಸ್ಟ್ ಶುರು ಮಾಡಿದರು, ಅದಕ್ಕೆ ಡಿ ಕೆ ಸುರೇಶ್ ಅವರು ನೇರ ಕೌಂಟರ್ ಮಾಡಿದರು. ಅದಾದಮೇಲೆ KPCC ಬದಲಾವಣೆ ವಿಚಾರ ಬಂತು, ಹೆಚ್ಚುವರಿ DCM ಮಾಡಬೇಕು ಅಂದರು. ಈ ಥರದ ಹಲವು ಪ್ರಯತ್ನಗಳನ್ನು ಸಿದ್ದರಾಮಯ್ಯನವರು ಆಪ್ತ ಬಳಗ ಮಾಡಿದಾಗ ಎಲ್ಲಿಯೂ ಕೂಡ ಅವರು ಯಶಸ್ಸಾಗಲಿಕ್ಕೆ ಆಗಲಿಲ್ಲ. ಅದರ ಮುಂದುವರಿದ ಭಾಗವಾಗಿ ನೋಡಿದಾಗಲೂ ಕೂಡ ಸಿದ್ದರಾಮಯ್ಯನವರು ಆಪ್ತ ಬಣ ಸಿದ್ದರಾಮಯ್ಯನವರಿಗೆ ಹೆಚ್ಚು ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವ ಕಾರಣಕ್ಕಾಗಿ 1-to-1 ಮೀಟಿಂಗ್ ಮಾಡಿ ಅವರದ್ದೇ ಸ್ಟ್ರಾಟಜಿಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಜಿಲ್ಲಾವಾರು ಶಾಸಕರುಗಳನ್ನು ಮೀಟ್ ಮಾಡಿ ಇಂಥದ್ದೊಂದು ಪರಿಸ್ಥಿತಿ ಬಂದರೆ ನೀವೆಲ್ಲರೂ ಸಿದ್ದರಾಮಯ್ಯನವರು ಪರವಾಗಿ ನಿಲ್ಲಬೇಕು ಅನ್ನುವಂತಹ ಮೀಟಿಂಗ್ಸ್ಗಳು ಶುರುವಾಯಿತು. 1-to-1 ಮೀಟಿಂಗ್ಗಳಿಗೂ ಬ್ರೇಕ್ ಹಾಕಿಸಿದ್ದು ಇದೇ DK ಶಿವಕುಮಾರ್, ಅದು ಹೈಕಮಾಂಡ್ನ ಮೂಲಕ. ಅದಾದ ಮೇಲೆ SC/ST ಡಿನ್ನರ್ ಮೀಟಿಂಗ್ಗೂ ಕೂಡ ಬ್ರೇಕ್ ಬೀಳ್ತು, ಹಾಸನದ ಸಮಾವೇಶಕ್ಕೂ ಬ್ರೇಕ್ ಬಿತ್ತು, ಕೊನೆಗೆ ಜಾತಿ ಗಣತಿ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಯಿತು. ಶಾಸಕರ 1-to-1 ಸಭೆ ಆಯಿತು. MLCಗಳದ್ದು CMಗೆ ಒಂದು ವಿವೇಚನಾ ಅಧಿಕಾರ ಇದೆ, ಅದನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. MLC ಪಟ್ಟಿಗೂ ಈಗ ತಡೆ ಬಿದ್ದಿದೆ. ನಿಗಮ ಮಂಡಳಿ ವಿಚಾರಕ್ಕದಲ್ಲೂ ಕೂಡ ಸಾಕಷ್ಟು ಕೊಕ್ಕೆ ಹೈಕಮಾಂಡ್ನಿಂದ ಆಗಿದೆ. ಅಂದರೆ ಎಲ್ಲ ಹಂತದಲ್ಲೂ ಕೂಡ ಪದೇ ಪದೇ DK ಶಿವಕುಮಾರ್ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನು ಮೆಸೇಜ್ ಪಾಸ್ ಮಾಡ್ತಾ ಇದ್ರು. ಸೊ ಎಷ್ಟು ದಿನಗಳ ಕಾಲ ಇದನ್ನು ಸಹಿಸ್ಕೊಂಡಿರಬೇಕು ಅನ್ನುವಂಥದ್ದು ಬಹುಶಃ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಆಗಿದೆ. ಯಾಕೆಂದರೆ 2 ವರ್ಷ ಆದಮೇಲೆ ಅವರ ಅಗ್ರೆಸಿವ್ನೆಸ್ ಅನ್ನು ನೋಡ್ತಾ ಇದ್ದೀವಿ. ಈ ಹಿಂದೆ ಈ ಥರದ್ದು ಯಾವುದೇ ಬೆಳವಣಿಗೆ ಆದಾಗಲೂ ಕೂಡ ಸಿದ್ದರಾಮಯ್ಯನವರು ಇಷ್ಟು ಹಾರ್ಶ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಪ್ರತಿಕ್ರಿಯೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಾ ಇರಲಿಲ್ಲ. ಈವನ್ DK ಶಿವಕುಮಾರ್ ಕೂಡ ಸಿದ್ದರಾಮಯ್ಯನವರು ಅಗ್ರೆಸಿವ್ ಆದಮೇಲೆ ಹಿಂದೆ ಹೇಗೆ ಮಾತನಾಡ್ತಾ ಇದ್ರು ಅದಿಲ್ಲ, ಅವರು ಒಂದು ರೀತಿ ಅಸಹಾಯಕರಾಗಿ ಮಾತನಾಡ್ತಾ ಇದ್ದಾರೆ, ಅವರು ಸಿಂಪತಿಗೆ ಇಟ್ಟಿಸ್ಕೊಳ್ಳುವಂಥ ಪ್ರಯತ್ನವನ್ನ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರಿಗೆ ಇಂಥದ್ದೊಂದು ಬಾಡಿ ಲ್ಯಾಂಗ್ವೇಜ್ ಮತ್ತು ಈ ಥರದ ಒಂದು ನಡವಳಿಕೆ ಅನಿವಾರ್ಯ ಅನ್ನುವಂಥದ್ದು ಅವರ ಆಪ್ತರು ಪದೇ ಹೇಳ್ತಾ ಇದ್ರು. ಯಾಕೆಂದರೆ ನೀವು ಹೈಕಮಾಂಡ್ ನಾಯಕರ ಜೊತೆಗೆ ನೀವು 1-to-1 ಫೋನಲ್ಲಿ ಮಾತನಾಡ್ತಾ ಇರಿ, ದೆಹಲಿಗೆ ಹಾಗಾಗಿ ಹೋಗಿ ಭೇಟಿ ಕೊಡಿ, ಹೈಕಮಾಂಡ್ನ ಜೊತೆಗಿನ ಒಂದು ಒಳ್ಳೆ ರಿಲೇಷನ್ಶಿಪ್ ಬೆಳೆಸ್ಕೊಳ್ಳಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರ ಆಪ್ತ ಬಳಗ ಪ್ರತಿ ಬಾರಿ ಕೂಡ ಸಿದ್ದರಾಮಯ್ಯನವ್ರಿಗೆ ಸಲಹೆ ಕೊಡ್ತಿದ್ರು. ಆದರೆ ಸಿದ್ದರಾಮಯ್ಯನವರು ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಯಾವಾಗ ಜಾತಿ ಗಣತಿಯ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದು ಹಳೆಯದು 10 ವರ್ಷದ್ದು ಇದು ಬೇಡ ಮರು ಸಮೀಕ್ಷೆ ಮಾಡಿ ಅಂತ ಹೇಳಿದ್ರು, ಆಗ ಸಿದ್ದರಾಮಯ್ಯನವರ ಪಾಲಿಗೆ ಈ ಹಿಂದೆ ಆದಂತಹ ಎಲ್ಲ ಸೆಟ್ ಬ್ಯಾಕ್ಗಳಿಗಿಂತ ನಾವು ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಅದನ್ನು ಮಾಡಲಿಲ್ಲದೆ ಈಗ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡಲಿಕ್ಕೆ ಜನರ ಮುಂದೆ ಹೋಗ್ತೀವಿ ಅಂದಾಗ ಸಹಜವಾಗಿ ಸಿದ್ದರಾಮಯ್ಯನವ್ರಿಗೆ ಒಂದು ಅತಿ ದೊಡ್ಡ ತಮ್ಮ ಆಡಳಿತದಲ್ಲಿ ಮುಜುಗರ ಎದುರಿಸುವಂಥ ಸನ್ನಿವೇಶ ಸೃಷ್ಟಿಯಾಯಿತು. ಅದಕ್ಕೆ ಕಾರಣ ಹೈಕಮಾಂಡ್ ಅನ್ನೋದು ಗೊತ್ತಿದೆ. ಯಾಕಂದರೆ ಖರ್ಗೆ ಅವರಿಗೆ ನಾವು ವಿಚಾರ ಜಾತಿ ಗಣತಿ ಪ್ರಸ್ತಾಪ ಆದಾಗ ಇಲ್ಲ ಅದು ಸ್ಟೇಟ್ ವಿಚಾರ, ನಾವು ಮಧ್ಯಪ್ರವೇಶ ಮಾಡಲ್ಲ, ಸ್ಟೇಟ್ ಅವ್ರು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಇದು ತೀರ್ಮಾನ ಆಗಿದ್ದು ಎಲ್ಲಿ? ಹೈಕಮಾಂಡ್ನಲ್ಲಿ. ಹೀಗಾಗಿ ಆ ಒಂದು ಬೇಸರ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲೇ ಇತ್ತು. ಸೊ ಅದೆಲ್ಲದಕ್ಕೂ ಹೈಕಮಾಂಡ್ಗೂ ಇಲ್ಲೊಂದು ಮೆಸೇಜ್ ಕೊಡಬೇಕಿತ್ತು, DK ಶಿವಕುಮಾರ್ ಅವ್ರಿಗೂ ಇದೊಂದು ಮೆಸೇಜ್ ಕೊಡಬೇಕಾಗಿತ್ತು. ಹಾಗಾಗಿ ಮೈಸೂರಿನ ಸಮಾವೇಶ ಒಂದು ರೀತಿ ಇವರಿಬ್ಬರ ನಡುವಿನ ಜಗಳ ವೈಮನಸ್ಸು ಬಹಿರಂಗ ವೇದಿಕೆಯಲ್ಲಿ ಅನಾವರಣಗೊಂಡಿದೆ. ಈಗ ಇನ್ನು ಉಳಿದಿರತಕ್ಕಂಥ ಒಂದೇ ಒಂದು ಪಾರ್ಟ್ ಏನು ಅಂದರೆ, CM ಹೇಗೆ ನೇರ ಮಾತನಾಡ್ತಿದ್ದಾರೋ ಹಾಗೆ DK ಶಿವಕುಮಾರ್ ಏನಾದರೂ ಸಿದ್ದರಾಮಯ್ಯನವ್ರಿಗೆ ಕೌಂಟರ್ ಮಾಡಲಿಕ್ಕೆ ಇಳಿದ್ರೆ ಈ ಒಂದು ಫೈಟಲ್ ಅಥವಾ ಈ ಒಂದು ಬ್ಯಾಟಲ್ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ DK ಶಿವಕುಮಾರ್ ಭಾಳ ಚಾಣಾಕ್ಷ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಈ ಥರದ ಹೇಳಿಕೆಗಳಿಗೆ ಅವರು ಎಲ್ಲೂ ರಿಯಾಕ್ಟ್ ಮಾಡ್ತಾ ಇಲ್ಲ. ನಾವು ತಿರ್ಗಾ ಮುರುಗಾ ಪ್ರಶ್ನೆ ಮಾಡಿದಾಗಲೂ ಕೂಡ ನಾನು ಮಾಧ್ಯಮಗಳ ಟ್ರ್ಯಾಪ್ಗೆ ಬೀಳಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಅವ್ರು ಹೇಳಿದ್ದಾರೆ ಮುಗೀತು ಅನ್ನುವಂಥದ್ದು. ಅಂದರೆ ಅವ್ರ ಆಪ್ತರು ಈಗಲೂ ಹೇಳ್ತಾರೆ ಹೈಕಮಾಂಡ್ CM ಬದಲಾವಣೆ ವಿಚಾರ ಇರ್ಬೋದು, ಏನೇ ಇರ್ಬೋದು, ಸೂಕ್ತ ಸಂದರ್ಭದಲ್ಲಿ ಅವ್ರು ತೀರ್ಮಾನ ತೆಗೆದುಕೊಳ್ತಾರೆ ಅಂತೇಳಿ DK ಶಿವಕುಮಾರ್ ಆಪ್ತರು ಹೇಳ್ತಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಪ್ರಯತ್ನ ಫಲಿಸದೇ ಇರ್ಬೋದು, ಪ್ರಾರ್ಥನೆ ಫಲಿಸುತ್ತೆ ಅಂತೇಳಿ ಅವರು ಕೂಡ ಅಂದರೆ ಇನ್ನೂ ಕೂಡ ಆತ್ಮವಿಶ್ವಾಸದಲ್ಲೇ ಇದ್ದಾರೆ. DK ಸುರೇಶ್, DK ಶಿವಕುಮಾರ್ ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಈ ಬ್ಯಾಟಲ್ ಇದೆ ಅನ್ನೋದೊಂದು ಸ್ಪಷ್ಟ. ಆದರೆ ಈ ಬ್ಯಾಟಲ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ಹೆಜ್ಜೆ ಮುಂದೆ ಹೋಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಆದರೆ DK ಶಿವಕುಮಾರ್ ಯಾವಾಗ 2 ಹೆಜ್ಜೆ ಮುಂದೆ ಇಡ್ತಾರೋ ಈ ಬ್ಯಾಟಲ್ ಇನ್ನೊಂದು ಹಂತಕ್ಕೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಅಜಿತ್, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.